ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ರೈತರಿಗೆ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ರೈತರಿಗೆ ನಿತ್ಯವೂ ಕೂಡ ನರಕ ದರ್ಶನವಾಗ್ತಾ ಇದೆ. ನ್ಯಾಯ ಕೇಳಿದ ಜನರಿಗೆ ಅಧಿಕಾರಿಗಳು ದರ್ಪದಿಂದ ಉತ್ತರವನ್ನ ನೀಡುತ್ತಿದ್ದಾರೆ. 3 ತಿಂಗಳಿಂದ ಸುತ್ತಾಡ್ತಾ ಇದ್ದಾರೆ ಅರ್ಜಿದಾರರು. ಇನ್ನು ಪ್ರಶ್ನಿಸಿದ ಅರ್ಜಿದಾರರಿಗೆ ಮ್ಯಾನೇಜರ್ ಮಹೇಶ್ ದರ್ಪದ ಉತ್ತರವನ್ನ ನೀಡುತ್ತಿದ್ದಾರೆ. ಎಸಿ ಡಾಕ್ಟರ್ ಕಿರಣ್ಗೆ ಕಂದಾಯ ಸಚಿವರು ತೀವ್ರ ತರಾಟೆಯನ್ನ ಇತ್ತೀಚೆಗಷ್ಟೇ ತೆಗೆದುಕೊಂಡಿದ್ರು. ಫೈಲ್ ಕ್ಲಿಯರ್ ಮಾಡೋದಕ್ಕೆ ಮಹೇಶ್ ಗ್ರೀನ್ ಸಿಗ್ನಲ್ ಅಗತ್ಯ ಎನ್ನುವಂಥ ಒಂದು ಮಾತುಗಳು ಕೂಡ ಓಡಾಡ್ತಾ ಇದೆ. ಭ್ರಷ್ಟಾಚಾರ ದೂರುಗಳ ನಡುವೆಯೇ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಸಚಿವ ಕೃಷ್ಣ ಭೈರೇಗೌಡರಿಗೆ ಒಂದು ಪ್ರಶ್ನೆ ಏನಂದ್ರೆ, ಈ ಹಿಂದೆ ನೀವು ಎಸಿ ಡಾಕ್ಟರ್ ಕಿರಣ್ ಅವರಿಗೆ ಒಂದು ಕ್ಲಾಸ್ ಅನ್ನ ತಗೊಂಡಿದ್ರಿ ಮೀಟಿಂಗ್ನಲ್ಲಿ. ಇದೀಗ ಮಹೇಶ್ ವಿರುದ್ಧ ಕ್ರಮ ಯಾವಾಗ ಅನ್ನೋದು ಸದ್ಯದ ಪ್ರಶ್ನೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಂದಾಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ರೈತರಿಗೆ ನಿತ್ಯ ನರಕ ದರ್ಶನವಾಗ್ತಾ ಇದೆ. ನ್ಯಾಯ ಕೇಳಿದ ಜನರಿಗೆ ಅಧಿಕಾರಿಗಳು ದರ್ಪದ ಮಾತುಗಳನ್ನು ಆಡ್ತಿದ್ದಾರೆ. 3 ತಿಂಗಳಿನಿಂದ ಬೆಂಗಳೂರು ಉತ್ತರ ಎಸಿ ಕಚೇರಿಗೆ ಸುತ್ತಿ ಅರ್ಜಿದಾರರು ಹೈರಾಣಾಗಿ ಹೋಗಿದ್ದಾರೆ. ಎಸಿ ಸಾಹೇಬ್ರಿಗೆ ಕಳಿಸಿದ್ದೀನಿ, ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ, ಏನ್ ಮಾಡೋಕ್ಕಾಗತ್ತೆ ಅಂತ ದರ್ಪದಿಂದ ಉತ್ತರ ಕೊಟ್ಟಿದ್ದಾರೆ ಅಧಿಕಾರಿ. 3 ತಿಂಗಳು ಮುಂಚೆ ಕೊಟ್ಟಿರತಕ್ಕಂಥ ಫೈಲ್ಗಳು ಅವ್ಯವಹಾರ ಏನ್ ನಡೆದಿದೆ ಅದ್ರ ಬಗ್ಗೆ ನಾವು ಫೈಲ್ಗಳು ಕೊಟ್ರೆ ಫೈಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂತಾರೆ. ಕೇಳಕ್ ಬಂದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಮತ್ತು ನಾವು ಕೇಳಿದಾಗ ಫೈಲ್ ಎತ್ಕೊಂಡು ಮೂವ್ ಮಾಡ್ತೀವಿ ಅಂತಾರೆ. ಇಂಥ ಅಯೋಗ್ಯ ಅಧಿಕಾರಿಗಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು. ಸರ್ಕಾರ ಹೇಳುತ್ತಾರೆ, ಮಿನಿಸ್ಟರ್ ಹೇಳ್ತಾನೆ ಇರ್ತಾರೆ, ಏನೋ ಮಾಡ್ಬಿಟ್ಟಿದೀವಿ ಅಂತ. ಏನು ಮಾಡ್ತಾವ್ರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಇವರು ಶಾಮೀಲಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಬಾರ್ದಾ? ಅಲ್ಲ, ಮಾತಾಡಿ. ಈಗ ನನಗೆ 31/7ನೇ ತಿಂಗಳಲ್ಲಿ ನಾನು ಕೊಟ್ಟಿರೋದು. ಅಲ್ಲಿಂದ 7, 8, 9, 10 2 ತಿಂಗಳ ಮೇಲೆ ಆಯ್ತು. ಒಂದು ಅರ್ಜಿಗೆ 2 ತಿಂಗಳವರೆಗೂ ಏನೋ ಒಂದು ಉತ್ತರ ಕೊಡ್ಲಿಲ್ಲ ಅಂದ್ರೆ SR ಅದೇನ ನೀವು ಕೊಡಿ. ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಕೇಳೋ ಹಕ್ಕಿಲ್ವಾ? ಮತ್ತೆ ನನ್ಗೆ ಅದ್ನಂತ ಕೊಡಿ. ಕೇಸ್ ವರ್ಕರ್ ಇರ್ಲಿಲ್ಲ, ಹಂಗಾಗಿ ಈಗ ಅವ್ರು ಇರ್ಲಿಲ್ಲ, ಅದಕ್ಕೆ ಪುಟಪ್ ಮಾಡಿಲ್ಲ, ಈಗ ಮಾಡ್ಕೊಡ್ತಿದ್ದೀನಿ, ಈಗ ಮಾಡ್ತಿದೀವಿ ಅಂತ ಅಡ್ರೆಸ್ ಕೊಡಿ. ನಾನು ದೊಡ್ಡವ್ರ ಹತ್ರ ಮಾತಾಡ್ತೀನಿ. ಅಲ್ಲಲ್ಲ, ಅಲ್ಲಿವ್ರು ನಾವು ಕಾಯಲ್ಲ, ನಾವು ತಿಂಗಳಗಟ್ಲೆ ಕಾದಿದೀವಿ. ಅಲ್ಲಲ್ಲ, ನೀವು ಮಾಡಿರೋ ಲೋಪದೋಷಕ್ಕೆ ಸಾಹೇಬ್ರು ಬರ್ಲಿಂದ ಸಾಹೇಬ್ರ ಮೇಲೆ ಹಾಕ್ಬಿಡಿ. ಅರ್ಥ ಆಯ್ತಲ್ಲ? ಅಲ್ಲಲ್ಲ, ನಿಮ್ಗೆ ಎಷ್ಟು ತಿಂಗಳು ಬೇಕು ಒಂದು ಅರ್ಜಿ? ನಾವು ಟಪಾಲ್ಗೆ ಅರ್ಜಿ ಕೊಟ್ರೆ ನೀವು ಮೂವ್ ಮಾಡಕ್ಕೆ ಮ್ಯಾನೇಜರ್ ನೀವು. ಅರ್ಥ ಆಯ್ತಲ್ಲ? ನಮ್ ನಾರ್ತ್ ಎಸಿಲಿ ಈ ತರ ಆತೈತೆ ಅಂದ್ರೆ ಇಷ್ಟ ಯಾವ್ದೇ ಫೈಲ್ ಕೊಟ್ರು ಹಿಂಗೇನ ನೀವು ಮಾಡೋದು? ಅಲ್ಲ, ಮಿಸ್ಟೇಕ್ ಆಗ್ಬಾರ್ದು ಸರ್. ಯಾವ ಪಂಚಾಯತಿ ರಿಪೋರ್ಟ್ ತಗೊಳಕ್ ಎಷ್ಟು ತಿಂಗಳು ಬೇಕು? ವಿಡಿಯೋ ಮಾಡಬಾರ್ದಾ? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವ್ನೂರು. ಎಸ್ ಪ್ರಸನ್ನ, ಇನ್ನು ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ರೈತರಿಗೆ ನಿತ್ಯವೂ ಕೂಡ ನರಕ ದರ್ಶನವಾಗ್ತಾ ಇದೆ. ಈ ಹಿಂದೆ ಎಸಿ ಡಾಕ್ಟರ್ ಕಿರಣ್ ಅವರಿಗೆ ಕಂದಾಯ ಸಚಿವರು ತೀವ್ರ ತರಾಟೆಯನ್ನ ತೆಗೆದುಕೊಂಡಿದ್ರು. ಈಗ ಮಹೇಶ್ ಅವರ ಕತೆ ಏನು ಅಂತ? ಬೆಂಗಳೂರು ಉತ್ತರ ಏನು ಎಸಿ ಕಚೇರಿ ಇದೆಯಲ್ಲ, ಕಚೇರಿನಲ್ಲಿ ನಿತ್ಯ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇರೋದಂಥದ್ದು ನಾವು 2 ವಿಡಿಯೋಗಳನ್ನ ತೋರಿಸಿದೀವಿ. ಒಂದು ವಿಡಿಯೋದಲ್ಲಿ ಕೃಷ್ಣ ಬೈರೇಗೌಡರು ಖುದ್ದು ಅವರು ನಾರ್ತ್ ಎಸಿ ಆಗಿರುವಂತ ಡಾಕ್ಟರ್ ಕಿರಣ್ ಅವರಿಗೆ ಬೈತಾರೆ. ನಿಮ್ಮಲ್ಲಿ ಏನು ಇಷ್ಟಕ್ಕೊಂದು ಅರ್ಜಿಗಳು ಹಾಗೆ ವಿಲೇವಾರಿ ಹಾಕ್ದಲೆ ಹಾಗೆ ನೀವು ಪೆಂಡಿಂಗ್ ಇಟ್ಕೊಂಡಿದ್ದೀರಿ, ಸಾವಿರಾರು ಅರ್ಜಿಗಳನ್ನ, ಇದನ್ನ ಯಾವಾಗ ವಿಲೇವಾರಿ ಮಾಡ್ತೀರಿ? ನೀವು ಅಧಿಕಾರಿಗೆ ಬಂದು 3 ತಿಂಗಳಾದ್ರೂ ಏನು ಕೆಲಸ ಮಾಡಿಲ್ಲ ಅಂತ ಬೈತಾರೆ. ಅದೇ ಕಚೇರಿಯಲ್ಲಿ ನಾವು ಅಲ್ಲಿ ಕೆಲಸ ಮಾಡುವಂತ ಮಹೇಶ್ ಎನ್ನುವ ಮ್ಯಾನೇಜರ್ ಏನಿದ್ದಾರೆ, ಅವರ ಮಾತಿನ ಒಂದು ದಾಟಿಯನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲ, ಎಸಿ ಕಳ್ಸ್ಕೊಡ್ತೀನಿ, ಎಸಿ ಸೈನ್ ಮಾಡ್ಬೇಕು, ಅಲ್ಲಿ ಕಳ್ಸಿದೀನಿ ಬರ್ಬೇಕು, ಇಲ್ಲ ಅಂತಂದ್ರೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ, ಅವ್ರು ಕಳ್ಸ್ದಾಗ ಕಳ್ಸ್ಕೊಡ್ತೀವಿ. ಇದೇ ರೀತಿ ಉತ್ತರವನ್ನ ಕೊಡೋದು. ಅಂದ್ರೆ ಕಾಲ ವಿಳಂಬ ಧೋರಣೆ. ಆ ಫೈಲ್ಗಳನ್ನ ಮೂವ್ಮೆಂಟ್ ಮಾಡ್ದಲೆ ಹಾಗೆ ಇಟ್ಕೊಳ್ಳೋದು. ಈ ತರ ಮಾಡಿದ್ರ ಹಿನ್ನೆಲೆಯಲ್ಲಿ ಈ ವಿಳಂಬ ನೀತಿಗೆ ಕಾರಣ ಆಗಿರೋದ್ರ ಹಿಂದೆ ಏನಪ್ಪಾ ಕಾರಣ ಅಂತಂದ್ರೆ ಅದಕ್ಕೆ ಭ್ರಷ್ಟಾಚಾರ ಕಾರಣ ಅನ್ನುವಂತ ಆರೋಪ ಇದೆ. ದುಡ್ಡು ಕೊಡೋವರೆಗೂ ಇಲ್ಲಿ ಕೆಲಸನೇ ಆಗಲ್ಲ ಎನ್ನುವಂತ ಆರೋಪವನ್ನ ಅಲ್ಲಿ ಮಾಡ್ತಾ ಇರುವಂತದ್ದನ್ನ ಅರ್ಜಿದಾರರು ನಾವು ನೋಡ್ಬೋದಾಗಿದೆ. ಏನು ರೈತರು ದಿನನಿತ್ಯ ಇವರ ಕಚೇರಿಗಳಿಗೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಂದ ಸಂದರ್ಭದಲ್ಲಿ ಫೈಲ್ ಮೂವ್ ಆಗಿಲ್ಲ, ಸಾಹೇಬ್ರು ಟೇಬಲ್ ಅಲ್ಲಿ ಇದೆ, ಸೈನ್ ಆಗ್ಬೇಕು ಅಂತೇಳಿ ತಿಂಗಳಗಟ್ಲೆ ಅದೇ ಒಂದು ಫೈಲ್ಗಳನ್ನ ಇಟ್ಕೊಂಡ್ಬಿಡೋದು, ಅದನ್ನ ಮೂವ್ ಆಗದಂಗ್ ಮಾಡೋದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಲಂಚದ ಭ್ರಷ್ಟಾಚಾರದ ಬಹುದೊಡ್ಡ ಸಮಸ್ಯೆಯಿಂದ ಫೈಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ, ಹಾಗೆ ಅದು ಫೈಲ್ಗಳು ಪೆಂಡಿಂಗ್ ಇಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಅರ್ಜಿದಾರರು ವಿಡಿಯೋದಲ್ಲಿ ಮಾಡಿರೋದು ನೋಡ್ಬೋದಾಗಿದೆ. ಉತ್ತರ ಏನು ಎಸಿ ಕಚೇರಿಯಲ್ಲಿ ಇದು ಬಹುದೊಡ್ಡ ಸಮಸ್ಯೆಯಾಗಿ ಈಗ
ಮಾರ್ಪಾಟಾಗಿರುವಂತದ್ದು. ಖುದ್ದು ಸಚಿವರೇ ಅಲ್ಲಿ ಓಪನ್ ಮೀಟಿಂಗ್ ನಲ್ಲಿ ಬೈತಾರೆ ಉತ್ತರ ಎಸಿಗೆ, ನೀವು ಯಾಕೆ ಕೆಲಸ ಮಾಡ್ತಿಲ್ಲ, ಈ ತರ ಪೆಂಡಿಂಗ್ ಯಾಕೆ ಇಡ್ತೀರಾ ಅಂತ. ಮತ್ತೊಂದು ಕಡೆ ಅದೇ ಎಸಿ ಕಚೇರಿಯ ಮ್ಯಾನೇಜರ್ ಯಾವ ಫೈಲ್ ಮೂವ್ ಆಗ್ಬೇಕಂದ್ರೆ ಈ ಮಹೇಶ್ ಅವರ ಒಪ್ಪಿಗೆನೆ ಬೇಕಂತೆ. ಅವ್ರು ಮಹೇಶ್ ಅವರು ಓಕೆ ಅಂದ್ರೆ ಮಾತ್ರ ಈ ಫೈಲ್ಗಳು ಮೂವ್ ಆಗುತ್ತೆ ಅಥವಾ ಕ್ಲಿಯರ್ ಆಗುತ್ತೆ ಅನ್ನುವಂತ ಆರೋಪ ಇದೆ. ಅವರು ತಿಂಗ್ಳುಗಟ್ಲೆ ಓಡಾಡ್ತಾರೆ ಅನ್ನುವಂತ ಆರೋಪ ಇದೆ. ಜನಸಾಮಾನ್ಯ ಯಾರೇ ಹೋದ್ರು ಕೂಡ ಅತ್ಯಂತ ಏನು ನಾನೇನ್ ಮಾಡಕ್ಕಾಗುತ್ತೆ, ಎಸಿ ಅವ್ರು ಕ್ಲಿಯರ್ ಮಾಡ್ಬೇಕು ಅನ್ನೋದಂತ ದರ್ಪದ ಉತ್ತರವನ್ನ ಕೊಡ್ತಾರೆ ಅನ್ನುವಂತ ಒಂದು ಆರೋಪ ಮತ್ತೆ ಒಂದು ದೂರು ಇದು ಕೇಳ್ಬಿಡ್ತಾ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವನೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಡಬಾರ್ದಾ? ಅಲ್ಲ ಮಾತಾಡಿ. ಈಗ ನನಗೆ 31/7ನೇ ತಿಂಗಳಲ್ಲಿ ನಾನು ಕೊಟ್ಟಿರೋದು, ಅಲ್ಲಿಂದ 7, 8, 9, 10 2 ತಿಂಗಳ ಮೇಲೆ ಆಯ್ತು. ಒಂದು ಅರ್ಜಿಗೆ